ನಮಸ್ಕಾರ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೈಸ್ ಕೀರು ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಕೀರಿಗೆ ಬೇಕಾಗುವ ಸಾಮಗ್ರಿ ಎಲ್ಲ ತಗೊಂಡಿದ್ದೇನೆ. ಇಲ್ಲಿ ನಾನು 50 ಗ್ರಾಮಷ್ಟು ಅಕ್ಕಿ ತಗೊಂಡಿದ್ದೇನೆ, ತೊಳೆದು ಇಟ್ಟುಕೊಂಡಿದ್ದೇನೆ. ಅರ್ಧ ಲೀಟರ್ ಹಾಲು ತಗೊಂಡಿದ್ದೇನೆ. ಅದರಲ್ಲಿ 1 ವಾಟಿ ನೀರು ಹಾಕಿದ್ದೇನೆ. ಅದು ಹಾಲು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಈಗ ಅಕ್ಕಿ ಕೂಡ ತಗೊಳ್ತಾ ಇದ್ದೇನೆ ನೋಡಿ. ಈಗ ನೋಡಿ, ಮಿಕ್ಸಿ ಬಂಚಲು ಮಾಡ್ತಾ ಇದ್ದೇನೆ. ಪೂರಾ ಪೇಸ್ಟ್ ಥರ ಆಗಬಾರ್ದು, ತರಿಯಾಗಿ ಇರಬೇಕು. ನಾನು ಅಕ್ಕಿ 2 ತಾಸು ನೆನೆ ಇಟ್ಟಿದ್ದೆ. ಈಗ ನೋಡಿ, ಹಾಲು ಕಾಯ್ತಾ ಇದೆ. ಹಾಲು ಕಾಯ್ದಾದ ನಂತರ ಈ ಕುದಿ ಬರ್ತಾ ಇದೆ. ಗ್ಯಾಸ್ ಸ್ಲೋ ಮಾಡಿ ಈಗ ಕೈ ಆಡಿಸಿ ರುಬ್ಬಿ ತಂದ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅಕ್ಕಿ ಹಾಕಿ ಆದ ನಂತರ ಸ್ಲೋ ಗ್ಯಾಸಲ್ಲಿ 2 ರಿಂದ 3 ನಿಮಿಷ ತಿರುತ್ತಾ ಇರಬೇಕು. ಈಗ ನೋಡಿ, ಮೀಡಿಯಂ ಗ್ಯಾಸ್ ಮಾಡ್ತಾ ಇದ್ದೇನೆ. ಈ ರೀತಿ ತಿರುತ್ತಾ ಅದು ಸೈಡಲ್ಲಿ ಕೆನೆ ಎಲ್ಲ ಅಂಟುತ್ತದಲ್ಲ, ಅದನ್ನ ಚಮಚೆಯಿಂದ ಈ ರೀತಿ ಹೀಗೆ ತೆಗಿತಾನೆ ಇರಬೇಕು. ಇಲ್ಲದಿದ್ದರೆ ಕಂದು ಬಣ್ಣ ಬರ್ತದೆ, ಕೀರ್ ಕಲರ್ ಚೇಂಜ್ ಆಗ್ತದೆ. ಈ ರೀತಿ 15 ರಿಂದ 20 ನಿಮಿಷ ತಿರುತ್ತಾ ಇರಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ನೋಡಿ, ಈಗ ಈ ರೀತಿ ಆಯಿತು. ಎಲ್ಲ ಕುದ್ದು ಪೇಸ್ಟ್ ಥರ ಆಗಿದೆ. ಈಗ ನೋಡಿ, ಸಕ್ಕರೆ ಹಾಕ್ತಾ ಇದ್ದೇನೆ. ನಾನು 1 ಬಟ್ಲು ತಗೊಂಡಿದ್ದೆ, ಆದರೆ ಅದು ಸ್ವಲ್ಪ ಜಾಸ್ತಿ ಆಯಿತು. ಸ್ವಲ್ಪ ಉಳಿಸಿದ್ದೇನೆ ನಾನೀಗ. ನೀವು ಸಿಹಿ ಎಷ್ಟು ತಿಂತೀರಿ ಆ ಪ್ರಕಾರ ಹಾಕಿ 10 ರಿಂದ 15 ನಿಮಿಷ ಮತ್ತು ಕುದಿಸ್ಬೇಕು. ಈಗ ನೋಡಿ, ನಿಮಗನ್ನು ಕಾಣಿಸ್ತಿರ್ಬೋದು ಯಾವ ರೀತಿ ಗಟ್ಟಿಯಾಗಿದೆ. ಈಗ ನೋಡಿ, ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಹಾಕಿದ ನಂತರ 2 ನಿಮಿಷ ಮತ್ತು ಕುದಿಸ್ಬೇಕು. ಎರಡರಿಂದ 3 ಚಮಚ ತುಪ್ಪ ಹಾಕ್ತಾ ಇದ್ದೇನೆ. ಸ್ವಲ್ಪ ಕಾದಿದೆ, ಅದರಲ್ಲಿ ಬಾದಾಮ್ ಕಾಜು ಹಾಕ್ತಾ ಇದ್ದೇನೆ. ನೀವು ಬೇಕಂದ್ರೆ ದ್ರಾಕ್ಷಿ ಕೂಡ ಹಾಕಿ, ಒಣ ದ್ರಾಕ್ಷಿ. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಕೀರಲ್ಲಿ ಹಾಕಬೇಕು. ಈಗ ಈ ಸೈಡ್ ತಗೊಂಡಿಡ್ತೀನಿ, ಇಟ್ಟು ಅದರಲ್ಲಿ ಹಾಕ್ತಾ ಇದ್ದೇನೆ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಚಂದ ಕಾಣ್ತಾ ಇದೆ ನೋಡಿ. ರುಚಿ ಕೂಡ ಹಾಗೆ ಇತ್ತು ಫ್ರೆಂಡ್, ಮಸ್ತ್ ಬಂದಿತ್ತು ಕೀರು. ಈಜಿ ರೆಸಿಪಿ ಇದೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಹೇಗೆ ಅನಿಸ್ತು ತಿಳಿಸಿ. ಧನ್ಯವಾದಗಳು.